ನಾಳೆ ಹೋಗ್ತೀವಿ. ನಾಳೆ ಅನ್ನೋದು ಶ್ರೀರಂಗದಾಗ ನಮ್ಮ ಭಾರತ ವಿಕಾಸ ಸಂಗಮದ ಒಂದು ಕಾರ್ಯಕ್ರಮ ಐತೆ, ಅದು ಮುಗಿಸಿ ಮಧ್ಯಾಹ್ನದಿಂದ ಇಲ್ಲಿಗೆ ಹೋಗ್ತೀವಿ. ಏನು ಅವ್ರ ಬುಲಾವ ಸರ್, ನೀವೇ ಹೊರಟಿದ್ದೀವಿ? ನಾವೇ ಹೊರಟಿದ್ದೀವಿ. ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ಹೊರಟಿವಿ. ನಾವೊಬ್ಬ ಮಹಾಭ್ರಷ್ಟ ಕುಟುಂಬ ಬೇಕೇ, ಪ್ರಾಮಾಣಿಕರು ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಬೇಕೇ. ಒಂದು ಕುಟುಂಬಶಾಹಿ ಬಿ ಜೆ ಪಿಯಲ್ಲಿ ಕೊನೆಗೊಳ್ಳಬೇಕು. ಭ್ರಷ್ಟಾಚಾರ ಕುಟುಂಬ ಈ ರಾಜ್ಯದಿಂದ ಕಿತ್ತು ಹೋಗಬೇಕು. ಹಿಂದುತ್ವ ಇರುವಂಥ ವ್ಯಕ್ತಿಗಳಿಗೆ ನಾಯಕತ್ವ ಕೊಡಬೇಕು. 8 ದಿನದಲ್ಲಿ ಎಲ್ಲ ಸರಿಯಾಗತ್ತೆ, ನಾನೇ ರಾಜ್ಯಾಧ್ಯಕ್ಷ ಆಗೋ ಸ್ಥಾನ ಆಸೆ. ನೋಡ್ರಿ, ಯಾರಾದರೂ ನಾನೇ ತನ್ನಬೇಕಾಗ್ತತಿ. ಡಿಪಾಸಿಟ್ ಹೋಗೋವನು ಸಹಿತ ನಾನೇ ಆರಿಸಿ ಬರ್ತೀನಿ ತಾನ. ಮೊನ್ನೆ ಒಬ್ಬ ಸಿಕ್ಕಿದ್ದಲ್ಲಿ ಒಳ್ಳೆ ಹಿಂದಕ್ಕೆಲ್ಲೋ ಹೊಳೆ ನರಸೀಪುರನಾಗ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದತ್ತ. ಅವ್ನು ಹೇಳ್ದ, ಸರ್ ನಾನು ಬರೀ 500 ಅಂತರದಿಂದ ರೇವಣ್ಣವರು ನಾ ಸೋತೆ, ಮುಂದೆ ನನಗೆ ಗುರ್ತಾಗಲಿಲ್ಲ, ಬರೀ 500ನಾಗ ಸೋತೆ ಅಂತ ನಾ ಗಾಬರಿಯಾಗಿ ಕೇಳಿದೆ. ಹಿಂದ್ರಗಡೆ ಬಂದು ನಿಮ್ಮ ಇದ್ರಾಗ ಆನ್ಲೈನ್ದಾಗ ಚೆಕ್ ಮಾಡಿದೆ, ಅವ್ನು ತಗೋದೇ 500 ಓಟ್ ತೊಗೊಂಡಿದ್ದ. ಕೇಳ್ತಾರೆ, ಹಂಗೆ ನಡೀತಿರ್ತಾವೆ. 3 ವಿಷಯ ಸ್ಪಷ್ಟ ಆಗಬೇಕಾಯ್ತು ಹೈಕಮಾಂಡಿಂದ. ಭ್ರಷ್ಟಾಚಾರ ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು, ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ದೂರಿಡಬೇಕು, ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿ ಜೆ ಪಿಗೆ ಬೇಕಾಗಿದೆ. ಸಾಕೀಗ ಯಾರೂ ಹಿಂದುತ್ವ ರಕ್ಷಣೆ ಮಾಡಲಿಲ್ಲ. ಹಿಂದೂಗಳ ಕಾರ್ಯಕರ್ತರು ಕೊಲೆ ಆದರೆ ಯಾರೂ ಬರೀ ಕಠಿಣ ಕ್ರಮ ಅನ್ನೋದು ಬಿಟ್ಟರೆ ಈ ರಾಜ್ಯದಲ್ಲಿ ಏನೂ ಆಗಲಿಲ್ಲ. ಅದಕ್ಕೆ ಬಿ ಜೆ ಪಿಗೆ ಹೀನಾಯ ಸ್ಥಿತಿ ಆಯಿತು. ಅದಕ್ಕೆ ಕಾರಣ ಹಿಂದುತ್ವ ರಹಿತ ಕರ್ನಾಟಕದ ರಾಜಕಾರಣ. ನೀವು ಡೆಲ್ಲಿ ಭೇಟಿಗೆ ನಿಮ್ದೆಲ್ಲ ಟೀಮ್? ನಾವೆಲ್ಲ ನಿಯೋಗ, ನಮ್ಮ ದೊಡ್ಡದು ಟೀಮ್ ಭಾಳ ದೊಡ್ಡದಾಗೈತೆ. ಎಲ್ಲ ತಟಸ್ಥ ಇದ್ದಿದ್ದು ನಿಷ್ಠಾವಂತ ಆಗಿದೆ, ಕನ್ವರ್ಟ್ ಆಗಿದೆ, ಮತಾಂತರ ಆಗಿದೆ. ನಿಷ್ಠಾವಂತ ಅವರೆಲ್ಲ ತಟಸ್ಥ ಅಂತೇಳಿ 2 ಕಡೆ ಆಟ ಆಡ್ತಿದ್ರು. ಈಗ ಗುರ್ತಾಯ್ತು, ವಿಜೇಂದ್ರ ಮುಂದುವರ್ಸಿದ್ರೆ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿಗೆ ಬರ್ತೀವಿ. ಅಡ್ಜಸ್ಟ್ಮೆಂಟ್ ಇದೆಯಲ್ರಿ. ಡಿ ಕೆ ಶಿವಕುಮಾರ್ ಹೇಳ್ದ, ನಾವು ಭಿಕ್ಷೆ ಕೊಟ್ಟಿದ್ದು ಎಮ್ ಎಲ್ ಎಗೆ ಅಂತ ಹೇಳ್ದ, ಅದಕ್ಕೆ ಉತ್ತರ ಕೊಡಲಿಲ್ಲ. ಮೊನ್ನೆ ವಿಜೇಂದ್ರ ಬಗ್ಗೆ ಹೀನಾಯವಾಗಿ ಬೈದ್ರೂ ಅದಕ್ಕೆ ಉತ್ತರ ಕೊಡಲಿಲ್ಲ. ಅವ್ರು ಭಯಪಡಿಸಿಬಿಟ್ಟಾರೆ ಯಡಿಯೂರಪ್ಪಗೆ ಅವ್ರ ಮಗ. ನೀವೇನಾದರೂ ನಮ್ಮದು ಹಗರಣ ತೆಗೆದ್ರೆ ನಿಮ್ಮದು ಪೋಕ್ಸೋ ಇದೆ, ನೀ ನಕಲಿ ಸಹಿ ಮಾಡಿದ್ದಿದೆ, ಇವೆಲ್ಲ ನಾವು ತೆಗಿತೀವಿ ಅಂತ ಹೇಳ್ತಾರೆ. ಹಿಂಗೆ ಅದನ್ನೇ ನಾವು ಕೇಳಕತ್ತೀವಿ ಹೈಕಮಾಂಡ್ಗೆ, ಇಂಥ ವ್ಯಕ್ತಿಗಳು ಬೇಕಾ? ಒಬ್ಬ ಜೋಕರ್ ನೋಡಿ.